ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಇತ್ತೀಚಿನ ದಿನಗಳಲ್ಲಿ ಜನರು ಹೇಳ್ತಿದ್ದಾರೆ ಮನೆ ಏನ್ರಿ ಅರಮನೆನೇ ಕಟ್ಬಿಡ್ತೀವಿ ಆದರೆ ಮಕ್ಕಳಾಗ್ತಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗದೇ ಇರೋದಕ್ಕೆ ಅನೇಕ ರೀತಿ ಸಮಸ್ಯೆಗಳು ಬಂದೊದಗ್ತಾ ಇದೆ. ಜಾತಕದ ವಿಚಾರವಾಗಿ ನೋಡೋದಾದರೆ ಅನೇಕ ರೀತಿಯ ಕರ್ಮಫಲಗಳನ್ನು ಅನುಭವಿಸ್ತಾ ಇರೋರಿಗೂ ಕೂಡ ಈ ರೀತಿ ಸಮಸ್ಯೆಗಳು ಸಹಜವಾಗಿರುತ್ತೆ. ಹಾಗಾದರೆ ಯಾವುದೇ ಕರ್ಮಫಲಗಳು, ಅದಕ್ಕೆ ಪರಿಹಾರಗಳು ಏನು ಮಾಡಿಕೊಳ್ಬೇಕು, ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರನ್ನು ಮುಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿಯನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ವೆಲ್ ಸೆಟಲ್ಡ್ ಆಗಿರ್ತಾರೆ, ಕೆಲಸದಲ್ಲೂ ಕೂಡ ಉನ್ನತ ಮಟ್ಟದಲ್ಲಿದ್ದೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀವಿ, ಎಲ್ಲ ಇದ್ರೂ ಕೂಡ ಮಕ್ಕಳಾಗ್ತಿಲ್ಲ. ಇದು ಸಹಜ ಸಮಸ್ಯೆ ಅನಿಸ್ಬಿಟ್ಟಿದೆ. ಪ್ರತಿಯೊಂದು ರೋಡಲ್ಲೂ ಕೂಡ IVF ಸೆಂಟರ್ಗಳು ತಲೆ ಎತ್ತಿ ನಿಂತಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಸಮಸ್ಯೆ ಆಗೋಗಿದೆಯಾ ಅನ್ನುವಂಥ ಆತಂಕ ಕೂಡ ಮೂಡ್ತಾ ಇದೆ. ಈ ಜಾತಕದ ವಿಚಾರವಾಗಿ ನೋಡೋದಾದರೆ ಈ ಮಕ್ಕಳಾಗ್ತಿಲ್ಲ ಅಂತಂದರೆ ಯಾಕಿರಬಹುದು ಅಂತ ಅನಿಸುತ್ತೆ. ನೋಡಿ, ಇದು ಕಲಿಯುಗ ಅಲ್ವಾ. ಸೊ ಕಲಿಯುಗದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಕಾಲಾಯ ತಸ್ಮಾಯ ನಮಃ. ಸೊ ಆಗಿನ ಕಾಲದಲ್ಲೆಲ್ಲ ಚೆನ್ನಾಗಿ ಉಂಡ್ಕೊಂಡು ಬೆಳ್ಕೊಂಡು ದಷ್ಟಪುಷ್ಟಿಯಾಗಿ ಆಹಾರಗಳು ತೊಗೊಂಡು ಈಗಿನ ಥರ ಜಾಬ್ ಸ್ಟ್ರೆಸ್ಗಳು ಇರ್ತಾ ಇರಲಿಲ್ಲ. ಹಾಗಾಗಿ ಒಳ್ಳೊಳ್ಳೆ ಮಕ್ಕಳುಗಳು 5, 10, 12 ಮಕ್ಕಳುಗಳೆಲ್ಲ ಆಗಿರುವಂಥ ನಮ್ಮ ತಾತ ಅಜ್ಜಿ ಮುತ್ತಜ್ಜಿಗಳೆಲ್ಲ ನೋಡ್ತು ಅಂದರೆ ದೊಡ್ಡ ವಂಶಗಳು ಎಲ್ಲ ಮಕ್ಕಳ ಭಾಗ್ಯ ಅಂತೂ, ಸಂತಾನ ಭಾಗ್ಯ ಅಂತೂ ತುಂಬ ಯಥೇಚ್ಛವಾಗಿರೋದು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಹೇಳಿದ್ನಲ್ಲ ಕಾಲಾಯ ತಸ್ಮಾಯ ನಮಃ ಅಂತ. ಇವಾಗ ತೊಗೊಂಡು ಅಂದರೆ ಮಕ್ಕಳು ಮಾಡ್ಕೊಳ್ಳೋದೇ ದೊಡ್ಡದು. ಮದುವೆ ನೀವು ಹೇಳ್ದಂಗೆ ಮದುವೆ ಮಾಡ್ಕೊಂಡ್ಬೋದು, ಹುಡುಗಿ ಸಿಗುತ್ತೆ, ಹುಡುಗ ಸಿಗುತ್ತೆ, ಮದುವೆ ಮಾಡ್ಕೊಂಡ್ಬಿಡ್ಬೋದು, ಮನೆ ಕಟ್ಕೊಂಡ್ಬಿಡ್ಬೋದು. ಬಟ್ ಆದರೆ ಮಕ್ಕಳು ಮಾಡ್ಕೊಳ್ಳೋದು ಬಹಳ ಹೆಣಗಾಡ್ತಾರೆ. ಇವಾಗ ನೋಡಿ, ಎಲ್ಲ ನಾಯಿ ಕೊಡೆ ಬಂದಂಗೆ ಫರ್ಟಿಲಿಟಿ ಸೆಂಟರ್ಗಳು ಸುಮಾರು ಬೆಂಗಳೂರಲ್ಲೇ ತೊಗೊಂಡ್ರೆ ಸುಮಾರು 50-60ಕ್ಕೆ ಮೇಲೆ ಇದೆ. ಏನಕ್ಕೆ ಅದು ಆಗ್ತಾಯಿದೆ ಅಂತಂದರೆ, ಜಾತಕದ ಪ್ರಕಾರ ನಾವು ಅನಲೈಸ್ ಮಾಡ್ತು ಅಂತಂದರೆ ಮೇಯ್ನು ಒಂದು ಜೀವ ಹುಟ್ಟಬೇಕು ಅಂದರೆ ಯಾರು ಕಾರಣ ಅಂತಂದರೆ ಸೂರ್ಯ ಭಗವಾನ್ ಅಲ್ವಾ. ಅವನ ಸೂರ್ಯನ ಕಿರಣ ಬೀಳ್ತಾ ಇದ್ದರೆ ಒಂದು ಬೀಜ ಕೂಡ ಮೊಳಕೆ ಹೊಡೆಯಲ್ವಂತೆ, ಒಂದು ಪ್ರಾಣಿ ಕೂಡ ಹುಟ್ಟಲ್ವಂತೆ. ಹಾಗಾಗಿ ಆ ಆತ್ಮವನ್ನು ಕೊಡಬೇಕು. ಯಾಕಂದರೆ ನಮಗೆ ಒಂದು ಆತ್ಮ ಬಂದು ಬಿದ್ದಾಗ ಹೊಟ್ಟೆಯಲ್ಲಿ, ಹೆಣ್ಣುಮಕ್ಕಳ ಮಟ್ಟೆಯಲ್ಲಿ, ಆವಾಗ ಒಂದು ಮಗುವಾಗಿ ಕನ್ವರ್ಟ್ ಆಗುತ್ತೆ. ಕರೆಕ್ಟಾ? ಹಾಗಾಗಿ ಆತ್ಮ ಇಂಪಾರ್ಟೆಂಟ್ ಆಗುತ್ತೆ, ಸೂರ್ಯ ಇಂಪಾರ್ಟೆಂಟ್ ಆಗ್ತಾನೆ. ಮತ್ತು ಅದಕ್ಕೆ ಒಂದು ಜೀವ ಬರಬೇಕು. ಜೀವ ಅಂತಂದರೆ ಒಂದು ಫಿಸಿಕಲ್ ಬಾಡಿ, ಒಂದು ದೇಹ ಬರಬೇಕು ಅಂದರೆ ಗುರು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅವರಿಬ್ಬರು ಬಹಳ ವಿಶೇಷವಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ. ಜಾತಕ ಅಂತಲೇ ತೊಗೊಂಡಾಗ ಗಂಡಾಗಲಿ ಹೆಣ್ಣಿನ ಜಾತಕ ಎರಡೂ ವಿಶ್ಲೇಷಣೆ ಮಾಡಿದಾಗ 5ನೇ ಮನೆ ನೋಡ್ತೀವಿ. ಲಗ್ನದಿಂದ 5ನೇ ಮನೆ ನೋಡಿದಾಗ ಅದನ್ನು ಪುತ್ರಸ್ಥಾನ ಅಂತ ಕರಿತೀವಿ. ಮತ್ತು ಪೂರ್ವ ಪುಣ್ಯ ಕೂಡ. ನಮ್ಗೆ ಮಕ್ಕಳಾಗಬೇಕು ಅಂದರೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನೋ ಮಕ್ಕಳೇ ಆಗ್ತಾಯಿಲ್ಲ ಅಂತಾರೆ. ಏನಕ್ಕೆ ಅಂದರೆ ಅದು ಸಹಜ. 5ನೇ ಮನೆ ಪೂರ್ವ ಪುಣ್ಯ ಮತ್ತು ಮಕ್ಕಳ ಸ್ಥಾನ ಅಂತ ನೋಡ್ತೀವಿ. ಮತ್ತು ಮಕ್ಕಳಿಗೆ ಕಾರಕ ಯಾರು ಅಂತಂದರೆ ಗುರುಗ್ರಹ. ಹೇಳಿದ್ರಲ್ಲ, ಗುರು ದೃಷ್ಟಿ ಇತ್ತು ಅಂದರೆ ಏನು ಬೇಕಾದ್ರೂ ಸಾಧ್ಯ ಅಂತ. ಹಾಗಾಗಿ ಗುರು ವೀಕ್ ಇದ್ದಾಗ, ಗುರು ತುಂಬಾ ಕ್ಷೀಣವಾಗಿದ್ದಾಗ ಜಾತಕದಲ್ಲಿ ಮಕ್ಕಳಾಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಸುಮಾರು ಪೂಜೆಯಿಂದ ಪರಿಹಾರಗಳು ಉಂಟು, ಮತ್ತು ರತ್ನ ಧಾರಣೆಗಳಿಂದ ಪರಿಹಾರಗಳು ಉಂಟು. ಅದಕ್ಕೆ ಯಾವ ರತ್ನ ಯಾವುದು ಧಾರಣೆ ಮಾಡ್ತು ಅಂತಂದರೆ ನಮಗೆ ಈಸಿಯಾಗಿ ಧಾರಣೆ ಮಾಡೋವಂಥದ್ದು. ಸದಾ ನಮ್ಮ ಜೊತೆಯಲ್ಲಿ ಆ ಒಂದು ವೈಜ್ಞಾನಿಕವಾಗಿ ನೋಡ್ತು ಅಂತಂದರೆ ಒಂದು ಕಂಪನಿಗಳಿರುತ್ತೆ. ಆ ಗ್ರಹಗಳ ಕಂಪನಿಗಳು ನಮ್ಮ ಮೈಗೆ ಬಂದಾಗ ಏನಾಗುತ್ತೆ, ಅದೊಂದು ಥೆರಪಿ ಅಂತ ಕರಿತೀವಿ ನಾವು, ವೈಬ್ರೇಷನ್ ಥೆರಪಿ. ಆ ವೈಬ್ರೇಷನ್ ಥೆರಪಿನೇ ಸೈಂಟಿಫಿಕ್ ನೇಮ್ ಫಾರ್ ಜಮ್ ಸ್ಟೋನ್ಸ್. ಅದು ಯಾವ ಜಮ್ ಸ್ಟೋನ್ಸು ಏನು ಅಂತ ಯಾಕೂಬ್ ಅವರು ಹೇಳ್ತಾರೆ. ಯಾಕೂಬ್ ಅವರೇ ಈ ಬಗ್ಗೆ ತಿಳಿಸ್ಕೊಡಿ. ಸರ್ ನಮಸ್ತೆ. ಈ ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏನಂದರೆ ಚಿಲ್ಡ್ರನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗುರುಜಿ ಹೇಳಿದ ಪ್ರಕಾರ ಯಾವ ಸೊಲ್ಯೂಷನ್ ಇದೆ ಅಂತ ನೋಡಿ. ಗುರುಗ್ರಹದ ಜೆಮ್ಸ್ಟೋನ್ ಬಂದುಬಿಟ್ಟು ಕನಕ ಪುಷ್ಪರಾಗ. ಕನಕ ಪುಷ್ಪರಾಗನಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಅ ಪ್ಲಾನೆಟ್ ಆಫ್ ವಿಕ್ಟರಿ, ಇಟ್ಸ್ ಎ ಪ್ಲಾನೆಟ್ ಆಫ್ ಬ್ರೇವರಿ. ಏನಾಗುತ್ತೆ ಅಂದರೆ ನಿಮ್ಗೆ ಏನೋ ಡಿಲೇ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಡಿಲೇ ಯಾವುದೊಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಇನ್ಮೇಲೆ ಯು ಆರ್ ನಾಟ್ ಗೆಟಿಂಗ್ ಸಕ್ಸಸ್ ಇನ್ ಅ ಲೈಫ್, ಅದೊಂದು ಕ್ವಶನ್ ಇದೆ. ಸೆಕೆಂಡ್ ಒನ್, ಯಾವುದು ನೀವು ಬರ್ತ್ಗೆ ನೀವು ಟ್ರೈ ಮಾಡ್ತಾ ಇದ್ದಾರೆ ಅದು ಡಿಲೇ ಆಗ್ತಾ ಇದೆ. ಇಟ್ ಮೈಟ್ ಬಿ ಸಮ್ ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು, ಇಟ್ ಮೈಟ್ ಬಿ ಸಮ್ ಹೆಲ್ತ್ ಇಶ್ಯೂ ಇರ್ಬೋದು, ಇಟ್ ಮೈಟ್ ಬಿ ಸಮ್ ಫಿಸಿಕಲ್ ಪ್ರಾಬ್ಲಮ್ ಇಟ್ ಮೈಟ್ ಬಿ ಸಮ್ ಸ್ಪಿರಿಚುವಲ್ ಪ್ರಾಬ್ಲಮ್. ದೇರ್ ಆರ್ ಮೆನಿ ಕಾಸಸ್ ಪ್ರಾಬ್ಲಮ್ ಇನ್ ಯರ್ ಡೈಲಿ ಲೈಫ್. ಇದೆಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಗುರುಜಿ ಹೇಳಿದ ಪ್ರಕಾರ, ಗುರು ನಿಮ್ಮ ಜಾತಕನಲ್ಲಿ ಸ್ಟ್ರಾಂಗ್ ಇದೆ ಅಂದರೆ
ಎಲ್ಲ ಆಟೋಮೆಟಿಕ್ಲಿ ಸ್ಟ್ರಾಂಗ್ ಆಗ್ತಾನೆ ಇರುತ್ತೆ. ಗುರುಗೆ ಸ್ಟ್ರಾಂಗ್ ಮಾಡಬೇಕು ಅಥವಾ ಚೈಲ್ಡ್ ಬರ್ಡ್ಗೆ ಸ್ಟ್ರಾಂಗ್ ಮಾಡಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಅಂದರೆ ಅದು ಬಂದುಬಿಟ್ಟು ಕನಕ ಪುಷ್ಪರಾಗ ಅಂತ ನಾನು ಹೇಳ್ತೀನಿ. ಎಲ್ಲರಿಗೆ ಕಾಮನ್ ಆಗಿ ಕೊಟ್ಟಿರೋದು ಸೊಲ್ಯೂಷನ್ ಯಾವುದು ಅಂದರೆ ಅದು ಬಂದುಬಿಟ್ಟು ಕನಕ ಪುಷ್ಪರಾಗ. ಫಸ್ಟ್ ಪಾಯಿಂಟ್, ಗಂಡ ಹೆತ್ತಿ ಜೊತೆ ಜಗಳ ಆಗ್ತಾ ಇದೆ, ಪ್ರೀತಿ ವಿಶ್ವಾಸ ಇಲ್ಲ, ಟ್ರಸ್ಟ್ ಇಲ್ಲ, ಬಾಂಡಿಂಗ್ ಇಲ್ಲ, ಅದೆಲ್ಲ ಇಲ್ಲ ಅಂದರೆ ಒಂದು ಬೇಸಿಕ್ ಆ್ಯಂಡ್ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅದು ಬಂದುಬಿಟ್ಟು ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಅಂತ ಇರುತ್ತೆ. ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಒನ್ ಆಫ್ ದಿ ಬ್ಯೂಟಿಫುಲ್ ಸೈನ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್, ಇವಾಗ ಈ ಸೊಲ್ಯೂಷನ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂತ ನಾವು ಏನು ಕನ್ಸಿಡರ್ ಮಾಡೋದು ಅದು ಬಂದುಬಿಟ್ಟು ಕನಕ ಪುಷ್ಪರಾಗ ಹೇಳ್ತೀವಿ. ಕನಕ ಪುಷ್ಪರಾಗ ಗಂಡೂ ವೇರ್ ಮಾಡ್ಬೋದು, ಹೆಂಡತಿನೂ ವೇರ್ ಮಾಡ್ಬೋದು, ಇಬ್ಬರೂ ವೇರ್ ಮಾಡ್ಬೋದು. ಅದ್ರ ಜೊತೆ ನೀವು ರೂಬಿದು ಜೆಮ್ ಸ್ಟೋನ್ ಕಾಯಿನ್ ಜಾಯಿನ್ ಮಾಡಿಬಿಟ್ಟು ಎರಡು ಕನಕ ಪುಷ್ಪರಾಗ ಮತ್ತು ರೂಬಿ ಎರಡನ್ನೂ ಒಂದೇ ಸತಿ ನೀವು ವೇರ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಕಾಲ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಇಟ್ ವಿಲ್ ವರ್ಕ್ ಆಸ್ ಅ ಮಿರಾಕಲ್ ಇನ್ ಅ ಲೈಫ್. ಇದು ಎರಡು ಕಾಂಬಿನೇಷನ್ ವೇರ್ ಮಾಡಿಬಿಟ್ಟು ನಿಮ್ಮ ಲೈಫ್ನ ಒಂದು ಸತಿ ನೀವು ಟ್ರೈ ಮಾಡಿ, ಯು ಕ್ಯಾನ್ ಚೇಂಜ್ ಅ ಲೈಫ್ ಆಸ್ ಅ ಮಿರಾಕಲ್ ಅಂತ ನಾವು ಹೇಳ್ತೀವಿ. ಕನಕ ಪುಷ್ಪರಾಗ ಮತ್ತು ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ಹೇಳ್ತಾ ಇದ್ರು. ಇದನ್ನು ಧಾರಣೆ ಮಾಡೋದ್ರಿಂದ ಈ ಮಕ್ಕಳಾಗುವಂತಹ ನಿಟ್ಟಿನಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀರಿ? ಅದು ಗುರುಗ್ರಹ ಅಂತಂದರೆ ನಾವು ಹೇಳಿದ್ವಲ್ಲ, ಅದು ಜೀವಕಾರಕ ಮತ್ತು ಮಕ್ಕಳ ಕಾರಕನೂ ಅಷ್ಟೇ, ಸಂತಾನ ಕಾರಕ ಕೂಡ ಗುರು ಆಗಿಬಿಡ್ತಾನೆ. ಅಂದರೆ ಅದನ್ನು ಒಂದು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋವಂಥದ್ದು, ಅಂದರೆ ಫರ್ಟಿಲಿಟಿ ಇಂಪ್ರೂವ್ ಮಾಡೋವಂಥ ಶಕ್ತಿ ಆ ವೈಬ್ರೇಷನ್ಸ್ಗಿರುತ್ತೆ. ಆ ಒಂದು ರತ್ನ ಧಾರಣೆ ಮಾಡಿದಾಗ ಏನಾಗುತ್ತೆ, ಅದೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಲಿ ವರ್ಕ್ ಆಗ್ತಾ ಇರುತ್ತೆ. ನಮಗೆ ಹೇಗೆ ಮೊಬೈಲು ನಾವು ಈಗ ರಿಸೀವ್ ಮಾಡ್ತೀವಿ ನಮ್ಗೆ ಗೊತ್ತಾಗಲ್ಲ, ಆ ತರಂಗಾತ್ರಗಳು ಹೇಗೆ ಬರುತ್ತೋ ಅದು ಮೈಯೊಳಗಡೆ ಅದು ಹೋಗ್ತಾ ಇರುತ್ತೆ. ಆ ಗಂಡಾಗಲಿ ಅಂದರೆ ಒಂದು ಹಣ್ಣುಗಳ ಒಂದು ಕ್ವಾಲಿಟಿ, ಒಂದು ಶಕ್ತಿಯನ್ನು ಮಾಡೋವಂಥದ್ದು, ಇನ್ನೊಂದು ಗಂಡಸರಲ್ಲಿ ವೀರ್ಯಾಣುಗಳನ್ನು ಒಂದು ಶಕ್ತಿಯನ್ನು ಬಲವರ್ಧನೆ ಮಾಡುವಂಥದ್ದು, ಆ ಶಕ್ತಿ ಎಲ್ಲ ತಾನಾಗಿ ತಾನೇ ಬರ್ತಾ ಇರುತ್ತೆ. ಅದು ಗುರು ಜಮ್ ಸ್ಟೋನ್ಸಲ್ಲಿ, ಅಂದರೆ ಯೆಲ್ಲೋ ಸಫೈರ್ ಅಂತ ಕರಿತೀವಿ, ಕನಕ ಪುಷ್ಪರಾಗ. ಸೊ ಏನು ಅಂತಂದರೆ ಇವರು ಸಾಹೇಬ್ರು ಹೇಳ್ದಂಗೆ ಕಾಂಬಿನೇಷನಲ್ಲಿ ಹಾಕ್ಕೊಂಡ್ರೆ ಭಾಳ ವಿಶೇಷ. ಏನಕ್ಕೆ ಅಂದರೆ ಸೂರ್ಯ ಆತ್ಮವನ್ನು ಕೊಡ್ತಾನೆ, ಕರೆಕ್ಟಾ? ಅಂದರೆ ಪಾಪು ಆಗಬೇಕಂದ್ರೆ ಆತ್ಮ ಜನರೇಟ್ ಆಗಬೇಕಾ, ಸೊ ಹಾಗಾಗಿ ಆತ್ಮಕಾರಕ ಸೂರ್ಯ. ನಮ್ಮ ಜ್ಯೋತಿಷ್ ಶಾಸ್ತ್ರಲ್ಲೂ ಅಷ್ಟೇ, ಫಸ್ಟು 1 ಮಂತ್ 2 ಮಂತು ಸೂರ್ಯಂಗೆ ಅಧಿಪತಿ, ಸೂರ್ಯನೇ ಆ 2 ಮಂತ್ ಕಾಯೋವನು. ಹಾಗಾಗಿ ಬ್ಯೂಟಿಫುಲ್ ಜಮ್ ಸ್ಟೋನ್ಸ್ ಅಂದರೆ ರೂಬಿ ಮಾಣಿಕ್ಯ ಹಾಕ್ಕೋಬೇಕು, ಪ್ಲಸ್ ಗುರುಗ್ರಹ ಅಂತಂದರೆ ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗನ್ನು ಧಾರಣೆ ಮಾಡಿದಾಗ ಏನಾಗುತ್ತೆ, ಅವೆರಡು ಆತ್ಮ ಮತ್ತು ಜೀವ ಎರಡೂ ಒಂದು ಕಾರಕ ಆಗಿಬಿಟ್ಟು ಆ ಒಂದು ಮಗುವನ್ನು ಹುಟ್ಟೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅವರಿಬ್ಬರು ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಸೇರಿರ್ತಾನೆ ಮಕ್ಕಳಾಗೋದು. ಹಾಗಾಗಿ ಅದಕ್ಕೋಸ್ಕರ ರೋಸ್ ಕ್ವಾರ್ಟ್ಸ್ ಅಂತ ಹೇಳ್ತಾರೆ. ರೋಸ್ ಕ್ವಾರ್ಟ್ಸ್ ಅಂತಂದರೆ ಅದನ್ನು ನೋಡೋಕ್ಕೆ ಬಹಳ ಒಂಥರ, ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಮಿಠಾಯಿ ಮಾರ್ಕೊಂಬರೋರು, ಅದನ್ನು ನೋಡಿದ ತಕ್ಷಣ ಒಂಥರ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಸೊಗಸಾಗಿರುತ್ತೆ ಅದು. ಮಲಗಿರೋ ಜಾಗದಲ್ಲಿ ಮನೆಯಲ್ಲಿ ಎಲ್ಲ ಕಡೆ ರೋಸ್ ಕ್ವಾರ್ಟ್ಸ್ ಇಟ್ಕೊಳ್ಳಿ, ಯಾಕಂದ್ರೆ ಅದರದ್ದು ವೈಬ್ರೇಷನ್ಸೂ ತುಂಬ ಚೆನ್ನಾಗಿರುತ್ತೆ. ಅದು ಇಟ್ಕೊಂಡಾಗ ಏನಾಗುತ್ತೆ, ಮನೆಯಲ್ಲಿ ನೋಡಿ ಬೇಕಾದ್ರೆ ಯಾರ ಮನೇಲಿ ಜಗಳ ಆಡ್ತಾ ಇರ್ತಾರೆ ಗಂಡ ಹೆಂಡತಿ, ಇಲ್ಲಾಂತಂದರೆ ಮಕ್ಕಳು ಅಜ್ಜಿ ತಾತ, ಏನೋ ಒಂಥರ ಮನೆಯಲ್ಲಿ ಶಾಂತಿನೇ ಇರಲ್ಲ, ಮನೆಗೆ ಹೋಗೋಕ್ಕೆ ಅನಿಸಲ್ಲ, ಮನೆಗೆ ಹೋಗ್ಬೇಕೆ ಅಂತಲೇ ಅನಿಸಲ್ಲ. ನಿಧಾನಕ್ಕೆ ಹೋಗೋದ್ರಾಯ್ತು, ಮನೇಲಿ ಹೋದರೆ ಕಿರಿಕಿರಿ ಅಪ್ಪ ಅಂತ ಎಲ್ಲ ಮಾತಾಡೋದು ಸಹಜ ಅಲ್ವಾ. ಅಂಥ ಮನೆಗಳಲ್ಲಿ ಅದನ್ನು ರೋಸ್ ಕ್ವಾರ್ಟ್ಸನ್ನು ಅದನ್ನು ರಾ ಫಾರ್ಮಲ್ಲೇ ಇಟ್ಕೋಬೋದು, ಇಲ್ಲಾಂದರೆ ಪೆಬಲ್ ಸ್ಟೋನ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಚೆನ್ನಾಗೆ ನೈಸ್ ಮಾಡಿ ಒಂದು ಇದ್ರ ಥರ ಕೊಟ್ಟಿರ್ತಾರೆ, ಮಾರ್ಬಲ್ ಥರ. ಸೊ ಅದನ್ನು ಎಲ್ಲಿ ಹಾಲಲ್ಲಿ ಇಟ್ಕೋಬೋದು. ಗಂಡ ಹೆಂಡತಿ ಎಸ್ಪೆಷಲಿ ಅದು ಡಕ್ಸ್ ಬರುತ್ತೆ, ಅರ್ಥ ಆಯ್ತಾ, ಬಾತುಕೋಳಿಗಳು ಬರುತ್ತೆ, ಅದು ಮ್ಯಾಂಡ್ರಿನ್ ಡಕ್ಸ್ ಅಂತ ಕರಿತೀವಿ. ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಎರಡು ಒಂದರೊಂದು ನೋಡೋ ಥರ ಅದರಲ್ಲೂ ಕೂಡ ರೋಸ್ ಕ್ವಾರ್ಟ್ಸಲ್ಲಿ ಮಾಡಿರ್ತಾರೆ. ಅದು ಬಹಳ ವಿಶೇಷವಾಗಿ ನಮ್ಮ ಶೋರೂಮಲ್ಲಿ ಸಿಗುತ್ತೆ. ಅದನ್ನು ಕೂಡ ಬೆಡ್ರೂಮಲ್ಲಿ ಇಟ್ಕೊಂತು ಅಂತಂದರೆ ಗಂಡ ಹೆಂಡತಿ ಪರಸ್ಪರ ಯಾವಾಗಲೂ ಪ್ರೀತಿ ಇರುತ್ತೆ. ಆ ಪ್ರೀತಿ ಇದ್ದಾಗಲೇ ಒಬ್ಬರು ಸೇರಿದಾಗಲೇ ಮಕ್ಕಳಾಗುವಂಥದ್ದು, ಅದು ಕೂಡ ಸಹಾಯ ಆಗುತ್ತೆ. ಸೊ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ಗೆ ನೀವೇನಾದರೂ ಭೇಟಿ ಕೊಡಬೇಕು ಅಥವಾ ಅಲ್ಲಿ ಬಗ್ಗೆ ಮಾಹಿತಿಯನ್ನು ತಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆಯನ್ನು ಮಾಡಬಹುದು. ಇನ್ನು ತುಂಬ ಜನ ರೆಮಿಡಿಗಳನ್ನ ಮಾಡ್ಕೊಂಡಿರ್ತಾರೆ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಹರಕೆಗಳನ್ನು ಕಟ್ಟಿರ್ತಾರೆ, ಡಾಕ್ಟರ್ ಹತ್ರ ಹೋಗಿರ್ತಾರೆ. ಸೊ ಈ ಎಲ್ಲ ಸಮಸ್ಯೆಗಳಿಂದ ಯಾವುದೇ ರೀತಿ ಪ್ರಯೋಜನ ಕಾಣ್ತಿಲ್ಲ ಅನ್ನೋರು ಈ ಜೆಮ್ ಸ್ಟೋನನ್ನು ಧಾರಣೆ ಮಾಡೋದ್ರಿಂದ ಎಷ್ಟು ದಿನಗಳಲ್ಲಿ ನಾವು ರಿಸಲ್ಟನ್ನು ಕಾಣಬಹುದು ಅಂತೀವಿ? ಯೂಶ್ವಲಾಗಿ ನಾವೇನು ಹೇಳ್ತೀವಿ ಅಂತಂದರೆ ಮಿನಿಮಮ್ ಒಂದು ಮಂಡಲ 48 ದಿನ ಅಂತೀವಿ, ಇಲ್ಲ ಅಂತಂದರೆ 90 ದಿನ, ಮಿನಿಮಮ್ 3 ತಿಂಗಳು ಅಷ್ಟು ಅವ್ರನ್ನ ಮಾಡ್ಕೋಬೇಕು. ಅದು ಏನಂತಂದರೆ ಕೆಲವ್ರು ಏನಿಗೆ ಭ್ರಮೆ ಅಂತಂದರೆ ಜಮ್ಸೂನ್ ಹಾಕೊಂಡ್ಬಿಟ್ರೆ ಸಾಕ್ಬಿಡು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ನಾವು ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ದೇವ್ರ ಅವಶ್ಯಕತೆ ಇಲ್ಲ. ಇದೇನೆಂದರೆ ಕಾಸ್ಮಿಕ್ ಎನರ್ಜಿ ಪ್ಲೇ ಇದು. ಅಂದರೆ ದೈವಶಕ್ತಿ ಬರ್ತಾ ಇರುತ್ತಲ್ಲ, ಆ ದೈವಶಕ್ತಿಗೆ ನಾವು ಅನುಗುಣವಾಗಿ ನಾವು ಹೋಯಿತು ಅಂತಂದರೆ ಏನಾಗುತ್ತೆ, ಅದನ್ನು ನಮ್ಮ ಜೊತೆ ಕರ್ಕೊಂಡೋಗ್ಬಿಡುತ್ತೆ ವಿಧಿ. ಅದು ನಾವು ಇದು ಹಾಕೊಂಡ್ಬಿಟ್ರೆ ಸಾಕು, ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಆಮೇಲೆ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲನೂ ಇಂಪಾರ್ಟೆಂಟು. ಇವಾಗ ಪೂಜೆ ಪುನಸ್ಕಾರ ಮಾಡಿರ್ತೀರ, ಅದರದ್ದು ಒಂದು ನಿಯಮ ನಿಷ್ಠೆ ಇರುತ್ತೆ, ಅದನ್ನು ಪಾಲಿಸ್ಕೊಳ್ಬೇಕು. ಆಮೇಲೆ
ನೀವೊಂದು ಔಷಧಿ ತಗೋತಾ ಇರ್ತೀರಾ ಡಾಕ್ಟ್ರ್ ಹತ್ರ, ಅದನ್ನು ಅಷ್ಟೇ ನಿಯಮನಿಷ್ಠೆಯಿಂದ ಕರೆಕ್ಟಾಗಿ ಪಾಲನೆ ಮಾಡ್ಕೋಬೇಕು. ಆಮೇಲೆ ಜಮ್ ಸ್ಟೋನ್ಸು ಇದು ಇಟ್ ಈಸ್ ಎ ಕೆಟಲಿಸ್ಟ್ ಅಂತ. ನೀವು ಏನು ತೊಗೊತಾ ಇರ್ತೀವಿ, ಕೆಟಲಿಸ್ಟ್ ಏನು ಅದು ಡೆಫಿನೇಷನ್ ಅಂತಂದರೆ ಅದನ್ನು ಶೀಘ್ರಗತಿ ಮಾಡೋಕ್ಕೋಸ್ಕರ ಉಪಯೋಗಿಸುವಂಥದ್ದನ್ನೇ ಕೆಟಲಿಸ್ಟ್ ಅಂತ ಆಂಗ್ಲ ಪದ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಇಟ್ ವಿಲ್ ಬಿಕೆ ಬೂಸ್ಟರ್. ನೀವು ಸಿಗ್ನಲ್ ವೀಕ್ ಬರ್ತಾ ಇರುತ್ತೆ, ಮನೇಲಿ ಕೇಳಿಸೋದೇ ಇಲ್ಲ, ಹಲೋ ಹಲೋ ಅಂತ ಇರ್ತೀರ, ಬೇರೆಯವ್ರು ಕೇಳಿಸಲ್ಲ. ಅವಾಗ ಏನು ಮಾಡ್ತೀರಿ, ಅದೊಂದು ಡಿವೈಸ್ ಅವೈಲಬಲ್ ಇದೆ ಅಲ್ವಾ, ಅದನ್ನು ಕಾಲ್ಡ್ ಆಸ್ ಎ ಸಿಗ್ನಲ್ ಬೂಸ್ಟರ್ಸ್ ಅಂತ. ನಾವು 4 ಮೂಲಗಳಲ್ಲಿ ಹಾಕೊಂಡ್ರೆ ಬೂಸ್ಟ್ ಮಾಡುತ್ತೆ, ಅವು ನಿಮ್ಗೆ ಚೆನ್ನಾಗಿ ಕೇಳಿಸುತ್ತೆ. ಹಾಗಾಗಿ ನೀವು ಈ ಜಮ್ಸೋನ್ಸ್ ಏನು ವೇರ್ ಮಾಡ್ತೀರಾ, ಸೊ ಹಾಗಾಗಿ ನೀವು ಪೂಜೆ ಪುನಸ್ಕಾರನೂ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೆಡಿಸಿನ್ಸ್ ಏನು ಕೊಡ್ತಾರೋ ಗಂಡು ಹೆಣ್ಣು ಇಬ್ಬರು ತೊಗೋಬೇಕು. ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ, ನನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಿಡು ನಾನೇ ತೊಗೋಬೇಕು. ಹೆಣ್ಮಕ್ಳಲ್ಲಿ ಯೂಶಲಿ ಮಕ್ಕಳು ಆಗದೆ ಇರೋ ಟೈಮಲ್ಲಿ ಫರ್ಟಿಲಿಟಿ ಬೂಸ್ಟರ್ ಆಗಿ ಐರನ್ ಟ್ಯಾಬ್ಲೆಟ್ಸ್ ಚೆನ್ನಾಗಿ ಕೊಡ್ತಾರೆ. ಹಣ್ಣು ತರಕಾರಿಗಳು ಚೆನ್ನಾಗಿ ತಿನ್ನಿ, ಸೊಪ್ಪು ಅವೆಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರೆ. ಅವೆಲ್ಲ ಪಾಲನೆ ಮಾಡಬೇಕು. ಅದೆಲ್ಲ ಪಾಲನೆ ಮಾಡಿ ಇದನ್ನು ಕೂಡ ಆದಾಗ ಇಟ್ ವಿಲ್ ಜಸ್ಟ್ ಸಪೋರ್ಟ್ ಇಟ್. ಇದು ಒಂದೇ ಹಾಕ್ಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀರಾ, ಅದು ಮಾಡ್ತೀರಾ ಅಂತಂದರೆ ಅದು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಬೆನಿಫಿಟ್ಸ್ ಎಲ್ಲ ಬೆನಿಫಿಟ್ಸು ತೊಗೊಂಡಾಗ ನಿಮಗೆ ಶೀಘ್ರ ಫಲ ಸಿಗುತ್ತೆ. ಸೊ ಯಾಕೂಬ್ ಅವರೇ, ನಿಮ್ಮ ಒಂದು ಸ್ಟೋರಲ್ಲಿ ಎಷ್ಟು ಜನರಿಗೆ ಈ ಒಂದು ರೆಮಿಡೀಸ್ನ ಕೊಟ್ಟಿದ್ದೀರಾ? ಸೊ ರಿಸಲ್ಟ್ ಕಂಡಿರೋದಿದೆಯಾ? ಇದ್ರ ಬಗ್ಗೆ ಹಂಚ್ಕೊಳ್ಬೋದು. ಹೌದು, ನಮ್ಮ ಹತ್ರ ಎಷ್ಟೋ ಕಸ್ಟಮರ್ ಬಂದಿದ್ದಾರೆ, ಕನ್ಸಲ್ಟೇಷನ್ ಮಾಡಿದ್ದಾರೆ. ಪ್ರಶಾಂತ್ ಗುರುಜಿ ಹತ್ರ ಕನ್ಸಲ್ಟೇಷನ್ ಮಾಡಿದ್ದಾರೆ. ನಮ್ಮ ಆಫೀಸ್ನಲ್ಲಿ 2 ಕ್ಯಾಬಿನ್ಸ್ ಇದೆ. ಜೆಮ್ ಕನ್ಸಲ್ಟೆಂಟ್ ಇದೆ, ಅಸ್ಟ್ರೋ ಕನ್ಸಲ್ಟೆಂಟ್ ಇದೆ. ನಮ್ಮ ಜೊತೆ ಚೀಫ್ ಅಸ್ಟ್ರಾಲಜರ್ ಅಂದರೆ ಇದೆಲ್ಲ ಪರಿಚಯ ಮಾಡೋಕ್ಕೆ ಡಾಕ್ಟರ್ ಪ್ರಶಾಂತ್ ಗುರುಜಿನೂ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಬಂದುಬಿಟ್ಟು ಗುರುಜಿ ಹತ್ರ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ದಾರೆ ಕನ್ಸಲ್ಟೇಷನ್ಗೆ, ಇಲ್ಲ ಅಂತ ಇಲ್ಲ. ದೇ ಆರ್ ಗೆಟಿಂಗ್ ಅ ಗುಡ್ ರಿಸಲ್ಟ್. ಎಷ್ಟೋ ಜನ ಸ್ವೀಟ್ಸ್ ಬಾಕ್ಸ್ ತೊಗೊಂಡು ಬಂದಿದ್ದಾರೆ. ಸರ್ ಇದೊಂದು ಖುಷಿ ಆಯಿತು ಸರ್, ಇದು ಮಕ್ಕಳೇ ಆಗಿದೆ ಅಥವಾ ಮದುವೆ ಆಗಿದೆ, ಮದುವೆ ಸಮಸ್ಯೆಗಳು ಕೂಡ ಎಷ್ಟೋ ಜನ ನಮ್ಮ ಹತ್ರ ಬಂದಿದ್ದಾರೆ. ಸೊ ದೇರ್ ಆರ್ ಸುಮಾರು ಜನ ಬರ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಖರೀದಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಜನರಿಗೆ ಅಂತ? ಸೊ ಇದೇನಂದರೆ ಫಸ್ಟ್ ಪಾಯಿಂಟ್ ನ್ಯಾಚುರಲ್ ನಮ್ಮ ಹತ್ರ ಸಿಗುತ್ತೆ. ಏನಕ್ಕಂದರೆ ಎಷ್ಟೋ ಜನಕ್ಕೆ ಒಂದು ರೆಮಿಡಿ ಅಂತ ಇರುತ್ತೆ. ಇಫ್ ಯು ಆರ್ ಗೆಟ್ಟಿಂಗ್ ಎ ಟ್ಯಾಬ್ಲೆಟ್, ಯು ಆರ್ ಗೆಟ್ಟಿಂಗ್ ಅಥೆಂಟಿಕ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಯು ಆರ್ ಗೆಟ್ಟಿಂಗ್ ಎ ರೈಟ್ ಟ್ಯಾಬ್ಲೆಟ್ ಅಂತ ನಾವು ಹೇಳ್ತೀವಲ್ಲ. ಸೊ ಅದೇ ಥರ ನಮ್ಮ ಹತ್ರ ಏನಿದೆ ಅಂದರೆ 100% ನ್ಯಾಚುರಲ್ ಸ್ಟೋನ್ ನಾವು ಕೊಡ್ತಾ ಇದ್ದೀವಿ. ಮತ್ತು ಆ ಸ್ಟೋನಿಂದ ನಿಮಗೆ ಒಂದು ಗುಡ್ ಎನರ್ಜಿನೂ ಸಿಗ್ತಾ ಇದೆ, ಬೆನಿಫಿಟ್ಸ್ನೂ ಸಿಗ್ತಾ ಇದೆ, ಒಂದು ಕಸ್ಟಮರ್ ರಿಸಲ್ಟೂ ಚೆನ್ನಾಗಿದೆ. ಮೇಜರ್ಲಿ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್. ನಮ್ಮ ಹತ್ರ ಏನಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ಇನ್ ಟರ್ಮ್ಸ್ ಆಫ್ ರೆಮಿಡೀಸ್ ಅಂತ ನಾವು ಹೇಳ್ತೀವಿ. ಅಗೇನ್ ಒಂದು ಹೋಲ್ಸೇಲ್ ಡೀಲರ್ ಆಗಿರೋದ್ರಿಂದ ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗೋದಕ್ಕಿಂತ ನಿಮ್ಮಲ್ಲಿ ಬಂದರೆ ಸ್ವಲ್ಪ ಕಡಿಮೆಗೂ ಸಿಗುತ್ತೆ ಅನ್ನೋದು ಹೌದು. ಫಸ್ಟ್ ಪಾಯಿಂಟ್ ಏನಂದರೆ ಅಥೆಂಟಿಸಿಟಿ, ಸೆಕೆಂಡ್ ಅಂದರೆ ನ್ಯಾಚುರಾಲಿಟಿ, ಥರ್ಡ್ ಅಂದರೆ ಹೈ ಕ್ವಾಲಿಟಿ. ನೀವು ಹೇಳಿದ ಪ್ರಕಾರ ಪ್ರೈಸಿಂಗ್ ಅನ್ಬೀಟಬಲ್, 100% ನ್ಯಾಚುರಲ್ ಆ್ಯಂಡ್ ಹೈಯೆಸ್ಟ್ ಕ್ವಾಲಿಟಿ ಅಂತ ನಾವು ಹೇಳ್ತೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮ್ಮಿಬ್ರಿಗೂ. ಧನ್ಯವಾದಗಳು. ಸೊ ವೀಕ್ಷಕರು, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ನಿಮ್ಮಲ್ಲೂ ಕೂಡ ಏನಾದರೂ ಸಂತಾನದ ವಿಚಾರವಾಗಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ರಿ, ಎಷ್ಟೋ ರೆಮಿಡಿಗಳನ್ನು ಮಾಡಿದ್ದೀವಿ ಆದರೆ ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನೋರು, ಈ ಮಿರಾಕಲ್ ಕಾಣಬೇಕು, ನಿಮ್ಮ ಜೀವನದಲ್ಲಿ ಒಂದು ಲಕ್ಕನ್ನು ಕಾಣಬೇಕು ಅಂತಂದರೆ ರತ್ನ ಧಾರಣೆ ತುಂಬ ಮುಖ್ಯ ಆಗುತ್ತೆ. ಈಗಾಗಲೇ ಹೇಳಿದಂತೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಆಗಿರ್ಬೋದು, ಅಥವಾ ಹಳದಿ ಅಂದರೆ ಯೆಲ್ಲೋ ಸಫೈರ್ ಆಗಿರ್ಬೋದು, ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವೇನಾದರೂ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಬಹುದು. ಜೊತೆಗೆ ಮಲ್ಲೇಶ್ವರಂನಲ್ಲಿ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಇದೆ. ಸೊ ಅಲ್ಲಿ ನೇರವಾಗಿ ಹೋಗಿ ಡಾಕ್ಟರ್ ಪ್ರಶಾಂತ್ ಅವರು ಸಿಗ್ತಾರೆ, ಅವ್ರನ್ನ ಕೂಡ ಭೇಟಿ ಮಾಡ್ಬೋದು. ಯಾಕೂಬ್ ಅವರು ಕೂಡ ಸಿಗ್ತಾರೆ. ನಿಮಗೆ ಸೂಕ್ತವಾದಂಥ ರತ್ನಧಾರಣೆ ಮಾಡೋದನ್ನು ನಿಮ್ಮ ಜೀವನದಲ್ಲೂ ಕೂಡ ಒಳಿತನ ಕಾಣಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.